ಜಗಳ ಅಂತ ನೀವೇನು ಭಾಳ ಅದಕ್ಕೆ ಜಗಳ ಆಡೋಗಿಲ್ಲ, ಈಟೀಟ್ಗೆ ಜಗಳ ಆಡ್ತೀರಿ. ಎಟ್ಟಕ್ಕತ್ತಂದ್ರೆ ಹೆಂಡ್ತಿ ಚಾ ಮಾಡಿದ್ಲು. ಚಾ ಮಾಡಿದ ಮ್ಯಾಗ ಅಕ್ಕಿ ಪಾತ್ರೆ ತೊಳ್ಯಾಕ ಇತ್ತಲ ಬಾಗಲ್ದೊಳಗೆ ಪಾತ್ರೆ ತೊಳ್ಯಾಕತ್ ಚಾ ಬೋಗಾನಿ ತೊಳೆದ ಅಲ್ಲಿ ಒಂದು ಗಿಡ ನೋಡಿದ್ಲು. ಯಾವ ಗಿಡ ಅಂದ್ರೆ ಹುಣಸಿ ಗಿಡ ಬೆಳ್ಯಾಕತ್ತಿತ್ತು. ಆ ಹುಣಸಿ ಗಿಡ ಬೆಳ್ಯಾಕತ್ತಿದ್ ನೋಡಿ ಗಂಡಗೆ ಬಂದು ಹೇಳಿದ್ಲು, ಯಜಮಾನ್ರೇ ಒಂದು ಖುಷಿ ಆಗಿರ್ತಕ್ಕಂಥ ವಿಚಾರ ಏನು, ನಮ್ಮ ಹಿತ್ತಲ ಬಾಗಲದೊಳಗೆ ಹುಣಸಿ ಗಿಡ ಬೆಳ್ಯಾಕತ್ತದ. ಗಂಡು ಫುಲ್ಲು ಖುಷಿ ಆದ, ಏನು ದೊಡ್ಡ ಬಂಗಾರ ಸಿಕ್ಕೋರು ನಮ್ಮನಿ, ಇಬ್ರು ಹುಣಸಿ ಗಿಡ ಬೆಳ್ಯಾಕತ್ತಿದ್ ಖುಷಿ ಆದ. ಅವಾಗ ಹೇಳಿದ್ಲು, ಗಂಡು ಹೇಳಿದ, ಹುಣಸಿ ಗಿಡ ಬೆಳ್ಯಾಕತ್ತದ ಭಾರಿ ಖುಷಿ ಆದ. ಹೇಳ್ತಿ ಅಂದ್ಲು, ಆ ಹುಣಸಿ ಗಿಡ ಮುಂದೆ ಏನ್ರ ದೊಡ್ಡದಾಗಿ ಬೆಳೀತಂದ್ರೆ ಆ ಗಿಡ ಹುಣಸಿ ಹಣ್ಣು ಬರ್ತಲ್ಲ, ಆ ಹಣ್ಣು ತಗೊಂಡು ಏನು ಮಾಡೋಣ ಅಂತಂದ್ರೆ ಏನರ ಒಂದು ಚಾದ ಅಂಗಡಿ ಇಡೋನು. ಇಬ್ರು ಪ್ಲ್ಯಾನ್ ಮಾಡಕತ್ರು. ಇನ್ನು ಹುಣಸಿ ಗಿಡ ಎಟ್ಟದ ಅದನ್ನ ಹೇಳ್ಬೇಕು ನಮ್ಗೆ. ಹುಣಸಿ ಗಿಡ ಎಟ್ಟದ ಇಟ್ಟ ಅವ್ರು ಪ್ಲ್ಯಾನ್ ಮಾಡಕತ್ರು. ಆ ಹುಣಸಿ ಹಣ್ಣು ಆದ್ಮೇಲೆ ಆ ರೊಕ್ಕ ತಗೊಂಡು ಆ ಗಿಡ ಕಡಿಸಿ ಆ ರೊಕ್ಕ ಏನು ಬರ್ತದಲ್ಲ ಅದನ್ನ ತಗೊಂಡು ಏನು ಮಾಡೋಣ ಅಂತಂದ್ರೆ ಚಾದ ಅಂಗಡಿ ಇಡೋನು. ಅವಾಗ ಗಂಡ ಹೇಳಿದ, ನಾವೇನ್ರ ಮುಂದೆ ಚಾದ ಅಂಗಡಿ ಇಟ್ಟೇವತ್ತಂದ್ರೆ ನಿಮ್ಮ ಮನೆ ಒಳಗೆ ತವ್ರ ಮನೆಯಿಂದ ಯಾರ ನಿಮ್ಮ ಅಣ್ಣ ತಮ್ಮಂದ್ರೆ ಬಂದ್ರೆ ಅವ್ರಿಗೆ ಪುಕ್ಸೆಟ್ಟಿ ಚಾ ಕೊಡಂಗಿಲ್ಲ. ಇನ್ನು ಹುಣಸಿ ಗಿಡ ಎಟ್ಟದ ಇಟ್ಟ ಅದನ್ನ ನೆನಪಿಟ್ಕೋಬೇಕು ನೀವು. ಗಂಡಂದ ಪುಕ್ಸೆಟ್ಟಿ ಚಾ ಕೊಡಂಗಿಲ್ಲ. ಅವಾಗ ಹೇಳ್ತಂದ್ಲು, ನಮ್ಮ ಅಣ್ಣ ತಮ್ಮದ್ರು ಬಂದ್ರೆ ಪುಕ್ಸೆಟ್ಟಿ ಚಾ ಕೊಡಂಗಿಲ್ಲ. ನಾನು ತವ್ರ ಮನೆ ಇಂದ ಬರುವಾಗ ಇಟ್ಟು ವರದಕ್ಷಿಣೆ ತಂದೀನಿ, ಪ್ಯಾಣ ತಂದೀನಿ, ಬ್ಯಾಡ ತಂದೀನಿ, ಸೋಫಾ ಸೆಟ್ ತಂದೀನಿ. ಅಟ್ಟ ನಮ್ಮ ತವ್ರ ಮನೆಯಿಂದ ನಿನಗೆಲ್ಲ ಕೊಟ್ಟು ಕಳಿಸ್ಯಾರ, ಅವರ ಬಂದ್ರೆ ನಿನಗೆ ಪುಕ್ಸೆಟ್ಟಿ ಚಾ ಕೊಡಂಗಿಲ್ಲ ಅಂತ ಇಬ್ಬರು ಬಾಯಿ ಹತ್ತಿ ಜಗಳಾಡಕತ್ರು. ಗಂಡ ಸೆಟ್ ಬಂದು ಹೆಂಡ್ತಿಗೆ ಹೊಡೆದ ಬಿಟ್ಟ. ಇನ್ನು ಹುಣಸಿ ಗಿಡ ಎಟ್ಟದ ಜಗಳ ಆಡಿದ್ರು. ಹೇಳ್ತಿ ಚಟ್ಕೊಂಡ ಪ್ಯಾಕ. ಈಗ ಹೆಣ್ಮಕ್ಳಿಗೆ ಅಂಜಿಕಿಲ್ಲೀಗ. ಗಂಡ ರೊಕ್ಕ ಕೊಡ್ಲಿಕ್ಕಂದ್ರು ಆಧಾರ್ ಕಾರ್ಡ್ ತೋರಿಸಿದ್ರು ತವ್ರ ಮನೆಗೆ ಹೋಗೇ ಬಿಡೋದ. ಗೃಹಲಕ್ಷ್ಮಿದು 2,000 ರೂಪಾಯಿ ಬಂದಿರ್ತಾವ. ಇವರು ಗಂಡ್ಮಕ್ಳು ಭಾಳ ಶಾಲೆಯಾಗ್ಯಾರೀಗ. ಈ ತಿಂಗಳಾಗನ 2,000 ರೂಪಾಯಿ ಬರ್ತಾವ. ಹೆಂಡ್ತಿಗೆ 2 ದಿನ ಮುಂಚೆ ಸಮಾಧಾನ ಮಾಡೋದು. 2,000 ರೂಪಾಯಿ ಬಂದು ಕಿಶೇಕ ನಡಿ ಮತ್ತ 25 ದಿನ ಮಾತಾಡ್ಸಂಗಿಲ್ಲ. ಮತ್ ಸಮೀಪ ಬರ್ನ ಮತ್ ಸಮಾಧಾನ ಮಾಡೋದು. ಅಕ್ಕಿ ಸುಟ್ಟಿಗೆ ಪ್ಯಾಕ್ ಮಾಡ್ಕೊಂಡು ತವ್ರ ಮನೆಗೆ ಹೋಗೇ ಬಿಟ್ಲ. ಜಗಳ ಎದರ ಸಲುವಾಗಿ ಹೋದ್ಲು. ಅವ್ರ ಮನ್ಯಾನವ್ರು ಕೇಳಿದ್ರು, ಯಾಕವ್ವ ಏನಾತು, ಯಾಕೆ ಬಂದಿ ಅಂದಾಗ ಅವ್ರು ಹೇಳಿದ್ರು, ಹಿಂಗಾತು, ನಿಮಗೆ ಪುಕ್ಸೆಟ್ಟಿ ಚಾ ಕೊಡಂಗಿಲ್ಲ ಅಂದವ, ಅದಕ್ಕೆ ನಾ ಜಗಳಾಡಿ ಬಂದೆ ಅಂತ ತಿಳ್ಕೊಂಡು ಹೇಳ್ತೀವಿ. ಇವಾಗ ಗಂಡ ಬರ್ತಾನ, ಅವಾಗ ಬರ್ತಾಳ, ನನ್ನ ಹೆಂಡ್ತಿ ಬರ್ತಾಳ ಅಂತಿದು ಕಾಯ್ಕೊತ ಕುಂತೈತಿ. ಬರಲೇ ಇಲ್ಲಕ್ಕಿ. ಬರ್ಲಾರ್ದಾಗ 3 ಮಂದಿ ಅವ್ರ ಅಣ್ಣ ತಮ್ಮದ್ರು ಬಂದಿದ್ರು ಊರಿಗೆ. ಆ ಗಂಡ ಸಿಕ್ಕ, ಅವ್ರ ಮಾವ ಸಿಕ್ಕದಾಗ ನಾಯಿ ಹೊಡೆದ್ರೆ ಅವ್ನ ಗಂಡಗೆ, ಅವ್ರ ಮಾವಗೆ ನಾಯಿ ಹೊಡೆದಂಗೆ ಯಾಕೆ ಹೊಡ್ಯಾಕತ್ತೀರೋ ನನಗೆ, ನಾ ಏನು ಮಾಡೀನಿ, ನನಗೆ ಯಾಕೆ ಹೊಡ್ಯಾಕತ್ತೀರಿ ಅಂತ ತಿಳ್ಕೊಂಡು ಅವ್ರ ಮಾವು ಕೇಳಿದಾಗ ಅವ್ರ ಹಳ್ಯಾದವ್ರು ಹೇಳಿದರು, ನಿಮ್ಮ ಮನ್ಯಾಗ ಸಾಕಿದ ಆಕಳ ನಮ್ಮ ಹೊಲದಾಗ ಬಂದು ಮೇವು ತಿನ್ನಾಕತ್ತದ, ನಿಮ್ಮ ಮನ್ಯಾಗ ಆಕಳ ಕಟ್ಕೊಳಕ್ಕೆ ಬರಂಗಿಲ್ಲ ಏನಂತ. 3 ಮಂದಿ, ಅಲ್ಲೋ ನಾ ಇನ್ನೂ ಆಕಳನ ಕಟ್ಟಿಲ್ಲ, ನಮ್ಮ ಮನ್ಯಾಗ ಆಕಳ ಇಲ್ಲ, ನಿಮ್ಮ ಹೊಲ್ದಾಗ ಬಂದು ಯಾವಾಗ ಮೇವುದೈತಿ ಅದು ಮೇವು ತಿಂದದ ಅಂತ ಕೇಳಿದರು. ಅವಾಗ ಅವ್ರ ಅಣ್ಣ ತಮ್ಮಂದ್ರು ಹೇಳಿದರು, ಹೆಂಗೆ ನಿಮ್ಮ ಆಕಳ ಇಲ್ಲ ಇನ್ನೂ ಮೇವ ತಿಂದಿಲ್ಲಲ್ಲ, ಹಂಗೆ ನಮ್ಮ ಮಕ್ಕ ಇನ್ನೂ ನನಗೆ ಚಾನ ಕೊಟ್ಟಿಲ್ಲ ಪುಕ್ಸೆಟ್ಟೆ, ನೀ ನಮ್ಮ ಮಕ್ಕಗೆ ಯಾಕೆ ಹೊಡೆದು ಕಳಿಸಿದಿ ಮಗನ ಅಂದ್ರೆ ಅವ್ರು. ಅದಕ್ಕೆ ಭಾಳಕ್ಕೇನು ಜಗಳ ಈಟೀಟ್ಗೆ ಜಗಳ ಆಡ್ತಿರು ನಾವು. ಅದಕ್ಕೆ ನಾ ಹೇಳೋದಿಟ್ಟೆ, ಜಗಳಾಡ್ರಿ, ಜಗಳಾಡಕ್ಕೆ ಬೇಡ ಅನ್ನಂಗಿಲ್ಲ. ಎಲ್ಲರ ಮನೆ ದೋಸೆ. ಅದಕ್ಕೆ
ಜಗಳಾಡ್ರಿ. ಆದ್ರೆ ನಿಮ್ಮ ಜಗಳ ಎಲ್ಲಿರ್ಬೇಕಂತಂದ್ರೆ 4 ಗೋಡೆಗಳ ಮಧ್ಯೆ ಅಷ್ಟ ನಿಮ್ಮ ಜಗಳ ಇರ್ಬೇಕು. ಆ ಜಗಳ ಹೊರಗೆ ಬರಾಕ್ ಬಿಡಬಾರ್ದು. ಕೊನೆಗೆ ಹೊರಗೆ ಬಂದ್ರು ಬರಲ್ಲ ಯಾಕ. ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಾಕ್ ಬಿಡಬಾರ್ದು. ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಲ ಯಾಕ. ಆ ಜಗಳ ಪೊಲೀಸ್ ಮೆಟ್ಲ ಹತ್ತಕ್ಕೆ ಬಿಡಬಾರ್ದು. ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಲ ಯಾಕ. ಆ ಜಗಳ ಎಲ್ಲಿ FIR ಅರಸ್ಲಾರ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಮೆಟ್ಲ ಹತ್ತಕ್ಕೆ ಬಿಡಬಾರ್ದು. ಪೊಲೀಸ್ ಮೆಟ್ಲ ಹತ್ತಿದ್ರು FIR ಅರ್ಸಕ್ಕೆ ಹೋಗ್ಬಾರ್ದು. FIR ಅರ್ಸಿದ್ರು ಅರ್ಸಲ್ಲ. ಆದ್ರೆ ಆ ಜಗಳ ಕೋರ್ಟ್ ಮೆಟ್ಲ ಹತ್ತಕ್ಕೆ ಬಿಡಬಾರ್ದು. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿದ್ರೆ ಜಾಮೀನು ಇಲ್ಲ, ಜಮೀನು ಇಲ್ಲ, ಮುಖ ಮಾರಿ ಒಣಗಿಸ್ಕೊಂಡು ಊರಿಗೆ ಬಂದು ಊರಿಗೆ ಬ್ಯಾಸರ ಆಗಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಗೊಂದು ಒಳ್ಳೆ ಸಂದೇಶ ಹೇಳ್ತೀನಿ. ವಾಟ ಜಗಳ ಆಡಕ್ಕೆ ಹೋಗ್ಬಾರ್ದು. ಚಂದ ಗಂಡ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳ್ತಾರ. ಹಂಗ ಏನೇ ಒಂದು ಸಂಸಾರ ಅಂದ ಮ್ಯಾಗ ಕಷ್ಟನೂ ಬರ್ತಾವ, ದುಃಖನೂ ಬರ್ತಾವ. ಕಷ್ಟ ಬಂದಾಗ ಭಾಳ ಕುಗ್ಗಾಕ್ ಹೋಗ್ಬಾರ್ದು, ಸುಖ ಬಂದಾಗ ಭಾಳ ಹಿಗ್ಗಾಕ್ ಹೋಗ್ಬಾರ್ದು. ಸುಖ ದುಃಖ ಎರಡೂ ಬಂದಾಗ ಸಮನಾಗಿ ಸ್ವೀಕರಿಸುವಂಥ ಮನೋಭಾವ ಯಾರಲ್ಲಿ ಬರ್ತದಲ್ಲ ಅವ್ರ ಸಂಸಾರ ಭಾಳ ಚೆನ್ನಾಗಿ ನಡೀತದ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಚಂದ ಬದುಕು. ನೀವು ಮನೆ ಒಳಗೆ ಚಂದ ಗಂಡ ಹೆಂಡತಿ ಚಂದ ಬದುಕಿದ್ರೆ ನಿಮ್ಮ ಮಕ್ಕಳು ನೋಡಿ ಮುಂದೆ ಅವ್ರ ಹೆಂಡತಿ ಜೊತೆ ಚಲೋ ಇರ್ತಾರೆ.